ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅರುಣ್ ಅಕಾಡೆಮಿ. ಫ್ರೆಂಡ್ಸ್, ಕೆಲವು ಪರ್ಸನಲ್ ಪ್ರಾಬ್ಲಮ್ಗಳಿಂದ 4-5 ದಿನಗಳಿಂದ ವಿಡಿಯೋನ ಮಾಡಿರಲಿಲ್ಲ. ಇನ್ಮೇಲೆ ಕಂಟಿನ್ಯೂ ಆಗಿ ವಿಡಿಯೋನ ಮಾಡ್ತೀನಿ. ಫ್ರೆಂಡ್ಸ್, ಈಗ ನೀವು ಸ್ಕ್ರೀನಲ್ಲಿ ನೋಡ್ತಿರೋವಂಥ ಸಿಲೆಬಸ್ ವಿಲೇಜ್ ಅಕೌಂಟೆಂಟ್ದು. ಈ ಸಿಲೆಬಸ್ನಲ್ಲಿ ಪೇಪರ್ 1 ಅಂದರೆ GKಯಲ್ಲಿರುವ Gಯನ್ನು ನೋಡಿ, ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಸಂಸ್ಥೆಗಳು ಮತ್ತು ಗ್ರಾಮೀಣ ಸಹಕಾರಿ ಸಂಸ್ಥೆಗಳು. ಈಗ ನಾವು PDO ಸಿಲೆಬಸ್ನ ನೋಡೋಣ. PDO ಎಕ್ಸಾಮ್ನ ಪೇಪರ್ 1 ಅಂದರೆ GKಗೆ ಸಂಬಂಧಿಸಿದ ಪೇಪರ್ 1 ಇರುತ್ತೆ. ಈ ಪೇಪರ್ 1ನ ಎಲ್ಲನ ನೋಡಿ, ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಸಂಸ್ಥೆಗಳು ಮತ್ತು ಗ್ರಾಮೀಣ ಸಹಕಾರಿ ಸಂಸ್ಥೆಗಳ ವಿಷಯಗಳು ಅಂತ ಇದೆ. ಫ್ರೆಂಡ್ಸ್, ಈ ವಿಲೇಜ್ ಅಕೌಂಟೆಂಟ್ ಮತ್ತು PDOಗೆ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಸಂಸ್ಥೆಗಳು ಮತ್ತು ಗ್ರಾಮೀಣ ಸಹಕಾರಿ ಸಂಸ್ಥೆಗಳು ವಿಷಯ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಾಗಾಗಿ ನಾವು ಈ ವಿಡಿಯೋದಲ್ಲಿ ಪಂಚಾಯತ್ ರಾಜ್ಗೆ ಸಂಬಂಧಪಟ್ಟ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ನ ಈ ವಿಡಿಯೋದಲ್ಲಿ ನೋಡೋಣ. ಹಿಂದಿನ 5 ವಿಡಿಯೋಗಳನ್ನು ನೀವು ನೋಡಿಲ್ಲ ಅಂದರೆ ಹೋಗಿ ನೋಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲನೇ ಪ್ರಶ್ನೆ, ಗುಪ್ತರ ಆಡಳಿತದಲ್ಲಿ ಜಿಲ್ಲೆಯ ಮುಖ್ಯಸ್ಥನನ್ನು ಏನೆಂದು ಕರೆಯುತ್ತಿದ್ದರು? ಆಪ್ಷನ್ ಎ ಗ್ರಾಮಪತಿ, ಆಪ್ಷನ್ ಬಿ ವಿಶ್ವಪತಿ, ಆಪ್ಷನ್ ಸಿ ಪತವಾರಿ, ಆಪ್ಷನ್ ಡಿ ದರೋಗ. ನೋಡಿ, ಈ ಪ್ರಶ್ನೆ ಗ್ರಾಮ ಪಂಚಾಯತಿ ಇತಿಹಾಸಕ್ಕೆ ಸಂಬಂಧಿಸಿದೆ. ಈ ಥರದ ಕ್ವಶನ್ಗಳನ್ನು ಎಕ್ಸಾಮಲ್ಲಿ ಕೇಳ್ತಾರೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ವಿಶ್ವಪತಿ. ನೋಡಿ, ಗುಪ್ತರ ಕಾಲದ ಗ್ರಾಮಪತಿ ಅಂದರೆ ಗ್ರಾಮದ ಮುಖ್ಯಸ್ಥ, ವಿಶ್ವಪತಿ ಅಂದರೆ ಗುಪ್ತರ ಕಾಲದ ಜಿಲ್ಲೆಯ ಮುಖ್ಯಸ್ಥ, ಪತವಾರಿ ಅಂದರೆ ದೆಹಲಿ ಸುಲ್ತಾನರ ತೆರಿಗೆ ಸಂಗ್ರಾಹಕ, ದರೋಗ ಅಂದರೆ ಬ್ರಿಟಿಷರ ಪೊಲೀಸ್ ಅಧಿಕಾರಿ. ಸೊ ಇವುಗಳನ್ನು ನೆನಪಿಟ್ಕೊಳ್ಳಿ. ನೆಕ್ಸ್ಟ್ ಪ್ರಶ್ನೆ, ಭಾರತ ಸಂವಿಧಾನದ ಯಾವ ವಿಧಿಯಲ್ಲಿ ಪಂಚಾಯಿತಿ ಸ್ಥಾಪನೆಗೆ ಅವಕಾಶ ಕಲ್ಪಿಸಿದೆ? ಆಪ್ಷನ್ ಎ ವಿಧಿ 45, ಆಪ್ಷನ್ ಬಿ ವಿಧಿ 48, ಆಪ್ಷನ್ ಸಿ ವಿಧಿ 50, ಆಪ್ಷನ್ ಡಿ ವಿಧಿ 40. ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ಡಿ 40ನೇ ವಿಧಿ. ನೋಡಿ, ಸಂವಿಧಾನದ 40ನೇ ವಿಧಿ ರಾಜ್ಯ ನೀತಿ ನಿರ್ದೇಶಕ ತತ್ವದಲ್ಲಿ ಒಂದಾಗಿದೆ. ಈ 40ನೇ ವಿಧಿಯು ಗ್ರಾಮ ಪಂಚಾಯಿತಿಗಳನ್ನು ಸಂಘಟಿಸಲು ಮತ್ತು ಅಂತಹ ಅಧಿಕಾರವನ್ನು ನೀಡಲು ರಾಜ್ಯವು ಕ್ರಮಗಳನ್ನು ತೆಗೆದುಕೊಳ್ಳುತ್ತದೆ ಅಂತ ಈ ವಿಧಿ ಹೇಳುತ್ತೆ. ನೋಡಿ, ಪಂಚಾಯಿತಿ ರಚನೆ ಬಗ್ಗೆ ರಾಜ್ಯ ನೀತಿ ನಿರ್ದೇಶಕ ತತ್ವದಲ್ಲಿ ಹೇಳಲಾಗುತ್ತೆ. ಇದನ್ನು ನೆನಪಿಟ್ಕೊಳ್ಳಿ. ನೆಕ್ಸ್ಟ್ ಪ್ರಶ್ನೆ, 73ನೇ ಸಂವಿಧಾನಾತ್ಮಕ ತಿದ್ದುಪಡಿಯು ಜಾರಿಗೆ ಬಂದ ದಿನಾಂಕ? ಆಪ್ಷನ್ ಎ 1993 ಮೇ 10, ಆಪ್ಷನ್ ಬಿ 1992 ಜೂನ್ 9, ಆಪ್ಷನ್ ಸಿ 1992 ಏಪ್ರಿಲ್ 24, ಆಪ್ಷನ್ ಡಿ 1993 ಏಪ್ರಿಲ್ 24. ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ಡಿ 1993 ಏಪ್ರಿಲ್ 24. ನೋಡಿ, ಸಂವಿಧಾನದ 73ನೇ ತಿದ್ದುಪಡಿ ಇದು ಪಂಚಾಯಿತಿಗೆ ಸಂಬಂಧಿಸಿದೆ. ಲೋಕಸಭೆಯಲ್ಲಿ ಡಿಸೆಂಬರ್ 22, 1992ರಲ್ಲಿ ಅನುಮೋದನೆಯನ್ನು ಪಡೆಯುತ್ತೆ. ನಂತರ ರಾಜ್ಯಸಭೆಯಲ್ಲಿ ಡಿಸೆಂಬರ್ 22, 1992ರಲ್ಲಿ ಪಾಸ್ ಆಗುತ್ತೆ. ನಂತರ ಈ ಮಸೂದೆ 17 ರಾಜ್ಯಗಳ ವಿಧಾನಸಭೆಯ ಅನುಮೋದನೆಯನ್ನು ಪಡೆದು ರಾಷ್ಟ್ರಾಧ್ಯಕ್ಷರ ಒಪ್ಪಿಗೆಯನ್ನು 20 ಏಪ್ರಿಲ್ 1993ರಲ್ಲಿ ಇದು ಪಡೆಯುತ್ತೆ. ನೋಡಿ, 73ನೇ ತಿದ್ದುಪಡಿಗೆ ಸಹಿ ಹಾಕಿದ ರಾಷ್ಟ್ರಪತಿ ಶಂಕರ್ ದಯಾಳ್ ಶರ್ಮಾ. ಇದನ್ನು ನೆನಪಿಟ್ಕೊಳ್ಳಿ, ತುಂಬ ಸಲ ಕೇಳಿದ್ದಾರೆ. ರಾಷ್ಟ್ರಪತಿಯರ ಒಪ್ಪಿಗೆ ಪಡೆದ ಮೇಲೆ ಕೇಂದ್ರ ಸರ್ಕಾರದಲ್ಲಿ ಈ ತಿದ್ದುಪಡಿ ಕಾಯ್ದೆ ಏಪ್ರಿಲ್ 24, 1993ರಂದು ಜಾರಿಗೆ ಬರುತ್ತೆ. ಹಾಗಾಗಿ ಪ್ರತಿ ವರ್ಷ ಏಪ್ರಿಲ್ 24 ರಾಷ್ಟ್ರೀಯ ಪಂಚಾಯತ್ ದಿವಸ್ ಅಂತ ಆಚರಣೆ ಮಾಡ್ತಾರೆ. ಈ ತಿದ್ದುಪಡಿ ಅನ್ವಯ ಭಾಗ 9ರಲ್ಲಿ ಪಂಚಾಯಿತಿ ವ್ಯವಸ್ಥೆಯ ವಿಷಯವನ್ನು ಸೇರ್ಪಡೆ ಮಾಡಲಾಯಿತು. ವಿಧಿ 243ರಿಂದ 243 ಪಂಚಾಯಿತಿ ವ್ಯವಸ್ಥೆಗೆ ಸಂವಿಧಾನಾತ್ಮಕ ಸ್ಥಾನಮಾನವನ್ನು ಈ ತಿದ್ದುಪಡಿಯ ಮೂಲಕ ನೀಡಲಾಗುತ್ತೆ. ಇದಿಷ್ಟು ಪಾಯಿಂಟ್ಗಳನ್ನು ನೆನಪಿಟ್ಕೊಳ್ಳಿ. ನೆಕ್ಸ್ಟ್ ಪ್ರಶ್ನೆ, ಸಂವಿಧಾನದ 73ನೇ ತಿದ್ದುಪಡಿಯ 243(ಐ)ನೇ ವಿಧಿಯು ಯಾವುದಕ್ಕೆ ಸಂಬಂಧಿಸಿದೆ? ಆಪ್ಷನ್ ಎ ಜಿಲ್ಲಾ ಯೋಜನಾ ಸಮಿತಿಯ ರಚನೆ, ಆಪ್ಷನ್ ಬಿ ಹಣಕಾಸು ಆಯೋಗದ ರಚನೆ, ಆಪ್ಷನ್ ಸಿ ಚುನಾವಣೆ ಆಯೋಗದ ರಚನೆ, ಆಪ್ಷನ್ ಡಿ ಮೇಲಿನ ಯಾವುದೂ ಅಲ್ಲ. ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ಬಿ ಹಣಕಾಸು ಆಯೋಗದ ರಚನೆ. ಭಾಗ 9 ಪಂಚಾಯತ್. ಸಂವಿಧಾನದ 243ನೇ ವಿಧಿಯಿಂದ 243(ಓ)ನೇ ವಿಧಿಯವರೆಗೂ ಪಂಚಾಯಿತಿ ಬಗ್ಗೆ ತಿಳಿಸುತ್ತೆ. 243ನೇ ವಿಧಿ ವ್ಯಾಖ್ಯೆಗಳ ಬಗ್ಗೆ ಹೇಳಿದ್ರೆ 243(ಎ) ಗ್ರಾಮ ಸಭೆ, 243(ಬಿ) ಪಂಚಾಯತ್ ರಚನೆ, 243(ಸಿ) ಪಂಚಾಯಿತಿಗಳ ಅಂಗರಚನೆ, 243(ಡಿ) ಸ್ಥಾನಗಳ ಮೀಸಲಾತಿ, 243(ಇ) ಪಂಚಾಯಿತಿಯ ಅವಧಿ, 243(ಎಫ್) ಸದಸ್ಯರ ಅರ್ಹತೆ, 243(ಜಿ) ಪಂಚಾಯಿತಿ ಅಧಿಕಾರ, ಪ್ರಾಧಿಕಾರ ಮತ್ತು ಜವಾಬ್ದಾರಿಗಳು, 243(ಎಚ್) ತೆರಿಗೆ ವಿಧಿಸಲು ಹಾಗೂ ನಿಧಿ ಸಂಗ್ರಹಿಸಲು ಪಂಚಾಯಿತಿ ಅಧಿಕಾರ, 243(ಐ) ಆರ್ಥಿಕ ಸ್ಥಿತಿಗಳನ್ನು ರಚಿಸಲು ಹಣಕಾಸು ಆಯೋಗದ ರಚನೆ,
243 ಪಂಚಾಯಿತಿಯ ಲೆಕ್ಕಪತ್ರ ಪರಿಶೀಲನೆ. 243 ಪಂಚಾಯಿತಿಯ ಚುನಾವಣೆಗಳು. 243 ಒಕ್ಕೂಟ ರಾಜ್ಯ ಕ್ಷೇತ್ರಗಳಿಗೆ ಅನ್ವಯ. 243 ಕೆಲವು ಪ್ರದೇಶಗಳಿಗೆ ಅನ್ವಯಿಸಲಾರದು. 243 ಜಾರಿಯಲ್ಲಿರುವ ಕಾನೂನು ಮತ್ತು ಅಸ್ತಿತ್ವದಲ್ಲಿರುವ ಪಂಚಾಯಿತಿಗಳನ್ನು ಮುಂದುವರೆಸುವುದು. 243 ಚುನಾವಣಾ ವಿಷಯಗಳಲ್ಲಿ ನ್ಯಾಯಾಲಯದ ಮಧ್ಯಪ್ರವೇಶಕ್ಕೆ ನಿಷೇಧಿಸಲಾಗಿದೆ. ಇದಿಷ್ಟು ವಿಧಿಗಳನ್ನು ನೆನ್ಪಿಟ್ಕೊಳ್ಳಿ. 100% ಕೇಳ್ತಾರೆ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಪ್ರಶ್ನೆ, ಬಲವಂತರಾಯ್ ಮೆಹ್ತಾ ಸಮಿತಿಯ ವರದಿಯನ್ನು ಅಂಗೀಕಾರ ಮಾಡಿದ ವರ್ಷ. ಆಪ್ಷನ್ ಎ 1957, ಆಪ್ಷನ್ ಬಿ 1956, ಆಪ್ಷನ್ ಸಿ 1958, ಆಪ್ಷನ್ ಡಿ 1953. ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ಸಿ 1958. ನೋಡಿ, ಬಲವಂತರಾಯ್ ಮೆಹ್ತಾ ಸಮಿತಿ ಬಗ್ಗೆ ನೋಡೋದಾದರೆ, ಭಾರತ ಸರ್ಕಾರವು ಗ್ರಾಮೀಣ ಜನರನ್ನು ರಾಷ್ಟ್ರ ನಿರ್ಮಾಣ ಪ್ರಕ್ರಿಯೆಯಲ್ಲಿ ತೊಡಗಿಸಿಕೊಳ್ಳುವ ಉದ್ದೇಶದಿಂದ ಅನುಕ್ರಮವಾಗಿ 1952ರಲ್ಲಿ ಸಮುದಾಯ ಅಭಿವೃದ್ಧಿ ಯೋಜನೆ ಕಮ್ಯುನಿಟಿ ಡೆವಲಪ್ಮೆಂಟ್ ಪ್ರೋಗ್ರಾಮೆಯನ್ನು ಜಾರಿಗೆ ತರುತ್ತೆ ಮತ್ತು 1953ರಲ್ಲಿ ರಾಷ್ಟ್ರೀಯ ವಿಸ್ತರಣಾ ಸೇವೆಗಳು NES ಅನ್ನು ಜಾರಿಗೊಳಿಸುತ್ತೆ. ಈ ಯೋಜನೆಗಳನ್ನು ಪರಿವೀಕ್ಷಿಸಿ ಅವುಗಳ ಉತ್ತಮ ಕಾರ್ಯಕ್ಕೆ ನಿರ್ವಹಣೆಗೆ ಅವಶ್ಯಕವಾದಂಥ ಸಲಹೆಗಳನ್ನು ನೀಡಬೇಕು ಅಂತ ಭಾರತ ಸರ್ಕಾರವು 1957ರಲ್ಲಿ ಬಲವಂತರಾಯ್ ಮೆಹ್ತಾ ಸಮಿತಿಯನ್ನು ನೇಮಕ ಮಾಡುತ್ತೆ. ಬಲವಂತರಾಯ್ ಮೆಹ್ತಾ ಸಮಿತಿ 1957ರಲ್ಲಿ ತನ್ನ ವರದಿಯನ್ನು ಸಲ್ಲಿಸುತ್ತೆ. ಪಂಚಾಯಿತಿ ಎಂಬ ಪ್ರಜಾಸತ್ತಾತ್ಮಕ ವಿಕೇಂದ್ರೀಕರಣ ಸ್ಥಾಪಿಸುವಂತೆ ಬಲವಾಗಿ ಶಿಫಾರಸು ಮಾಡುತ್ತೆ. ನೋಡಿ, ಬಲವಂತರಾಯ್ ಮೆಹ್ತಾ ಸಮಿತಿಯ ಪ್ರಮುಖ ಶಿಫಾರಸು 3 ಹಂತದ ಪಂಚಾಯತನ್ನು ಸ್ಥಾಪಿಸುವುದು. ಮುಂದಿನ ವಿಡಿಯೋದಲ್ಲಿ ಬಲವಂತರಾಯ್ ಮೆಹ್ತಾ ಸಮಿತಿಯ ಪ್ರಮುಖ ಶಿಫಾರಸುಗಳನ್ನು ನೋಡೋಣ. ಬಲವಂತರಾಯ್ ಮೆಹ್ತಾ ಸಮಿತಿಯ ಶಿಫಾರಸುಗಳನ್ನು 1958ರಲ್ಲಿ ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿ ಅಂಗೀಕಾರವನ್ನು ಮಾಡುತ್ತೆ. ಇದನ್ನು ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಪ್ರಶ್ನೆ, LM ಸಿಂಘಿ ಸಮಿತಿಯನ್ನು ನೇಮಕ ಮಾಡಿದವರು ಯಾರು? ಆಪ್ಷನ್ ಎ PV ನರಸಿಂಹರಾವ್, ಆಪ್ಷನ್ ಬಿ ಲಾಲ್ ಬಹದ್ದೂರ್ ಶಾಸ್ತ್ರಿ, ಆಪ್ಷನ್ ಸಿ ರಾಜೀವ್ ಗಾಂಧಿ, ಆಪ್ಷನ್ ಡಿ ಯೋಜನಾ ಆಯೋಗ. ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ಸಿ ರಾಜೀವ್ ಗಾಂಧಿ. ನೋಡಿ, LM ಸಿಂಘಿ ಸಮಿತಿ ಬಗ್ಗೆ ನೋಡೋದಾದರೆ, ಇದು ನೇಮಕವಾಗಿದ್ದು 1986. ಇದನ್ನು ನೇಮಕ ಮಾಡಿದ್ದು ಭಾರತ ಸರ್ಕಾರ ಅಥವಾ ಕೇಂದ್ರ ಸರ್ಕಾರ. LM ಸಿಂಘ್ವಿರವರ ನೇತೃತ್ವದಲ್ಲಿ ಈ ಸಮಿತಿ ರಚನೆ ಆಗುತ್ತೆ. ಇದರ ಪ್ರಮುಖ ಉದ್ದೇಶ ಪ್ರಜಾಪ್ರಭುತ್ವ ಮತ್ತು ಅಭಿವೃದ್ಧಿಗಾಗಿ ಪಂಚಾಯತ್ ರಾಜ್ ಸಂಸ್ಥೆಗಳ ಪುನರುಚ್ಚೇತನಕ್ಕೆ ಶಿಫಾರಸು ನೀಡಿತು. LM ಸಿಂಘ್ವಿ ಸಮಿತಿಯ ಶಿಫಾರಸುಗಳು ಪಂಚಾಯತ್ ರಾಜ್ ಸಂಸ್ಥೆಗಳಿಗೆ ಸಂವಿಧಾನಾತ್ಮಕ ಸ್ಥಾನಮಾನ ಮತ್ತು ರಕ್ಷಣೆ ನೀಡುವುದು ಹಾಗೂ ಈ ಉದ್ದೇಶಗಳಿಗೆ ಭಾರತ ಸಂವಿಧಾನಕ್ಕೆ ಒಂದು ಹೊಸ ಅಧ್ಯಾಯವನ್ನು ಸೇರಿಸಬೇಕು ಮತ್ತು ಪಂಚಾಯತ್ ರಾಜ್ ಸಂಸ್ಥೆಗಳಿಗೆ ನಿಯತಕಾಲಿಕ ಮತ್ತು ಮುಕ್ತ ಪಾರದರ್ಶಕ ಚುನಾವಣೆ ನಡೆಸಲು ನಿಯಮಗಳನ್ನು ರಚಿಸಬೇಕು ಅಂತ ಶಿಫಾರಸು ಮಾಡುತ್ತೆ. ನಂತರ ಹಳ್ಳಿಯ ಸಮೂಹಕ್ಕೊಂದರಂತೆ ನ್ಯಾಯ ಪಂಚಾಯಿತಿಗಳನ್ನು ರಚಿಸಬೇಕು ಹಾಗೂ ಪ್ರತ್ಯೇಕ ಪ್ರಜಾಪ್ರಭುತ್ವ ಪ್ರತೀಕವಾಗಿರುವ ಗ್ರಾಮ ಸಭೆಗೆ ಹೆಚ್ಚಿನ ಮಹತ್ವವನ್ನು ನೀಡಬೇಕು. ಗ್ರಾಮ ಪಂಚಾಯಿತಿಗಳು ಹೆಚ್ಚಿನ ಹಣಕಾಸು ಸಂಪನ್ಮೂಲ ಹೊಂದಿರಬೇಕು ಹಾಗೂ ಪಂಚಾಯತ್ ಸಂಸ್ಥೆಗಳ ಚುನಾವಣೆ, ವಿಸರ್ಜನೆ ಹಾಗೂ ಕಾರ್ಯನಿರ್ವಹಣೆಗೆ ಸಂಬಂಧಿಸಿದ ವಾದಗಳನ್ನು ಇತ್ಯರ್ಥಪಡಿಸಲು ನ್ಯಾಯಾಧೀಕರಣವನ್ನು ಸ್ಥಾಪಿಸಬೇಕು ಅಂತ ಶಿಫಾರಸು ಮಾಡುತ್ತೆ. ಇವುಗಳನ್ನು ನೆನ್ಪಿಟ್ಕೊಳ್ಳಿ, ಇದು ತುಂಬಾ ಇಂಪಾರ್ಟೆಂಟ್. ಯಾಕಂದರೆ LM ಸಿಂಘ್ವಿ ಸಮಿತಿ ಪಂಚಾಯತ್ ರಾಜ್ಗೆ ಸಂವಿಧಾನಾತ್ಮಕ ಸ್ಥಾನಮಾನ ನೀಡಿ ಅಂತ ಹೇಳುತ್ತೆ. ಎಕ್ಸಾಮಲ್ಲಿ ಇದ್ರ ಬಗ್ಗೆ ಕೇಳ್ತಾರೆ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಪ್ರಶ್ನೆ, 1963ರಲ್ಲಿ ಪಂಚಾಯತ್ ರಾಜ್ ಸಂಸ್ಥೆಗಳಿಗೆ ಹಣಕಾಸು ವಿಕೇಂದ್ರೀಕರಿಸಲು ಈ ಕೆಳಗಿನ ಯಾವ ಆಯೋಗವನ್ನು ನೇಮಕ ಮಾಡಲಾಯಿತು? ಆಪ್ಷನ್ ಎ ಬಲವಂತರಾಯ್ ಸಮಿತಿ, ಆಪ್ಷನ್ ಬಿ ಸಿಂಘ್ವಿ ಸಮಿತಿ, ಆಪ್ಷನ್ ಸಿ K ಸಂತಾನಮ್ ಸಮಿತಿ, ಆಪ್ಷನ್ ಡಿ ಅಶೋಕ್ ಮೆಹ್ತಾ ಸಮಿತಿ. ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ಸಿ K ಸಂತಾನಮ್ ಸಮಿತಿ. ನೋಡಿ, K ಸಂತಾನಮ್ ಸಮಿತಿ ಇದರ ನೇತೃತ್ವವನ್ನು ಕಸ್ತೂರಿ ರಂಗನ್ ಸಂತಾನಮ್ ರವರು ವಹಿಸಿದರು. ಈ ಸಮಿತಿ ನೇಮಕವಾಗಿದ್ದು 1963. ನೇಮಕ ಮಾಡಿದವರು ಲಾಲ್ ಬಹದ್ದೂರ್ ಶಾಸ್ತ್ರಿ. ಈ ಸಮಿತಿಯ ಪ್ರಮುಖ ಉದ್ದೇಶ ಸ್ಥಳೀಯ ಸಂಸ್ಥೆಗಳಿಗೆ ಅಥವಾ ಪಂಚಾಯಿತಿ ರಾಜ್ ಸಂಸ್ಥೆಗಳಿಗೆ ಹಣಕಾಸು ಹಂಚಿಕೆ ಮಾಡುವುದಕ್ಕೆ ರಚನೆಯಾದ ಸಮಿತಿಯಾಗಿದೆ. ಈ ಸಮಿತಿಯನ್ನು ಹಣಕಾಸು ವಿಕೇಂದ್ರೀಕರಣ ಸಮಿತಿ ಅಂತಲೂ ಕರೆಯುತ್ತಾರೆ. ಇದನ್ನು ನೆನ್ಪಿಟ್ಕೊಳ್ಳಿ. K ಸಂತಾನಮ್ ಸಮಿತಿಯ ಪ್ರಮುಖ ಶಿಫಾರಸುಗಳು ಪಂಚಾಯಿತಿಗಳು ಭೂ ಕಂದಾಯ ಮತ್ತು ಮನೆ ಕಂದಾಯವನ್ನು ವಸೂಲಿ ಮಾಡಬಹುದು. ಪಂಚಾಯಿತಿ ಸಂಸ್ಥೆಗಳಿಗೆ ಹಾಗೂ ರಾಜ್ಯ ಮಟ್ಟದ ಅನುದಾನವನ್ನು ವರ್ಗಾಯಿಸಬೇಕು ಎಂದು ಶಿಫಾರಸು ಮಾಡಿತು. ಪಂಚಾಯಿತಿ ರಾಜ್ಯ ಹಣಕಾಸು ಸಂಸ್ಥೆಗಳ ಪ್ರತ್ಯೇಕವಾಗಿ ಸ್ಥಾಪಿಸಬೇಕೆಂಬ ಶಿಫಾರಸನ್ನು ಮಾಡಿತು. ಇವುಗಳು K ಸಂತಾನಮ್ ಸಮಿತಿಯ ಪ್ರಮುಖ ಶಿಫಾರಸುಗಳು, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಪ್ರಶ್ನೆ,
ಕರ್ನಾಟಕದಲ್ಲಿ ರಚನೆಯಾದ 1ನೇ ಹಣಕಾಸು ಆಯೋಗದ ಅಧ್ಯಕ್ಷರು ಯಾರು? ಆಪ್ಷನ್ ಎ ಕೆ ತಿಮ್ಮಯ್ಯ, ಆಪ್ಷನ್ ಬಿ ಎ.ಜಿ. ಕೂಡ್ಲಿ, ಆಪ್ಷನ್ ಸಿ ಮಹೇಂದ್ರ ಕಂಠಿ, ಆಪ್ಷನ್ ಸಿ ಸಿ.ಜಿ. ಚಿನ್ನಸ್ವಾಮಿ. ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ಎ ಜಿ ತಿಮ್ಮಯ್ಯ. ನೋಡಿ, ಕರ್ನಾಟಕದ ಹಣಕಾಸು ಆಯೋಗದ ರಚನೆ. ಒಂದು ಹಣಕಾಸು ಆಯೋಗದ ರಚನೆ ಆಗುವಾಗ ಆಯೋಗದಲ್ಲಿ ಒಬ್ಬರು ಅಧ್ಯಕ್ಷರು ಹಾಗೂ 2 ಸದಸ್ಯರನ್ನು ಒಳಗೊಂಡಿರುತ್ತದೆ. ಕರ್ನಾಟಕ ರಾಜ್ಯ ಇಲ್ಲಿಯವರೆಗೂ 4 ಹಣಕಾಸು ಆಯೋಗವನ್ನು ರಚನೆ ಮಾಡಿದೆ. ಅದರಲ್ಲಿ ಮೊದಲನೇ ಹಣಕಾಸು ಆಯೋಗ ರಚನೆಯಾಗಿದ್ದು 1995, ಅಧ್ಯಕ್ಷರು ಜಿ ತಿಮ್ಮಯ್ಯ. ಎರಡನೇ ಹಣಕಾಸು ಆಯೋಗ 2000 ಇಸವಿಯಲ್ಲಿ ರಚನೆಯಾಗಿದ್ದು ಇದರ ಅಧ್ಯಕ್ಷರು ಕೆ ಪಿ ಸುರೇಂದ್ರನಾಥ್. ಮೂರನೇ ಹಣಕಾಸು ಆಯೋಗ 2006ರಲ್ಲಿ ರಚನೆಯಾಗಿದ್ದು ಇದರ ಅಧ್ಯಕ್ಷರು ಎ.ಜಿ. ಕೊಡಗಿ. ನಾಲ್ಕನೇ ಹಣಕಾಸು ಆಯೋಗ 2015ನೇ ಇಸವಿಯಲ್ಲಿ ರಚನೆಯಾಗಿದ್ದು ಇದರ ಅಧ್ಯಕ್ಷತೆಯನ್ನು ಸಿ.ಜಿ. ಚಿನ್ನಸ್ವಾಮಿರವರು ವಹಿಸಿದರು. ನೋಡಿ, ಹಣಕಾಸು ಆಯೋಗದ ಪ್ರಶ್ನೆಗಳನ್ನು ಎಕನಾಮಿಕ್ಸಲ್ಲಿ ಅಥವಾ ಪಂಚಾಯತ್ ರಾಜ್ನಲ್ಲಿ ಕೇಳ್ತಾರೆ. ಇವುಗಳನ್ನು ನೆನಪಿಟ್ಕೊಳ್ಳಿ, ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ ಪ್ರಶ್ನೆ, ಕರ್ನಾಟಕ ಪಂಚಾಯತ್ ರಾಜ್ ಅಧಿನಿಯಮ 1993 ಯಾವಾಗ ಜಾರಿಗೆ ಬಂದಿತು? ಆಪ್ಷನ್ ಎ 10/5/1993, ಆಪ್ಷನ್ ಬಿ 25/5/1993, ಆಪ್ಷನ್ ಸಿ 30/5/1993, ಆಪ್ಷನ್ ಡಿ 20/5/1993. ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ಎ 10/5/1993. ನೋಡಿ, ಕರ್ನಾಟಕದಲ್ಲಿ ಪಂಚಾಯತ್ ರಾಜ್ ಕಾಯ್ದೆ. ಕರ್ನಾಟಕದಲ್ಲಿ 30 ಏಪ್ರಿಲ್ 1993ರಲ್ಲಿ ರಾಜ್ಯಪಾಲರ ಅನುಮೋದನೆಯನ್ನು ಪಡೆದು ಮೇ 10, 1993ರಲ್ಲಿ ಕರ್ನಾಟಕ ಪಂಚಾಯತ್ ರಾಜ್ ವ್ಯವಸ್ಥೆ ಜಾರಿಗೆ ಬರುತ್ತೆ. ಪಂಚಾಯತ್ ರಾಜ್ ಜಾರಿಯಾದಾಗ ಕರ್ನಾಟಕದಲ್ಲಿದ್ದ ಮುಖ್ಯಮಂತ್ರಿ ವೀರಪ್ಪ ಮೊಯ್ಲಿ. ಕರ್ನಾಟಕದಲ್ಲಿ ಒಟ್ಟು 6021 ಪಂಚಾಯಿತಿಗಳಿದೆ. ಪಂಚಾಯಿತಿಗಳ ಚುನಾವಣೆ ನಡೆಸುವವರು ರಾಜ್ಯ ಚುನಾವಣೆ ಆಯೋಗ. ಇದು ತುಂಬ ಇಂಪಾರ್ಟೆಂಟ್, ವೆರಿ ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಳಿ. ಪಂಚಾಯಿತಿಗಳ ಚುನಾವಣೆ ನಡೆಸುವವರು ಯಾರು ಅಂತ ಕೇಳ್ತಾರೆ. ನೆಕ್ಸ್ಟ್ ಪ್ರಶ್ನೆ, ಪಂಚಾಯಿತಿಗಳ ಅಧಿಕಾರಾವಧಿ 4 ವರ್ಷಗಳು ಇರಬೇಕು ಎಂದು ಶಿಫಾರಸು ಮಾಡಿದ ಸಮಿತಿ ಯಾವುದು? ಆಪ್ಷನ್ ಎ ಚಂದ್ರಶೇಖರಯ್ಯ ಸಮಿತಿ, ಆಪ್ಷನ್ ಬಿ ಕೊಂಡಜ್ಜಿ ಬಸಪ್ಪ ಸಮಿತಿ, ಆಪ್ಷನ್ ಸಿ ವೆಂಕಟಪ್ಪ ಸಮಿತಿ, ಆಪ್ಷನ್ ಡಿ ಅಶೋಕ್ ಮೆಹ್ತಾ ಸಮಿತಿ. ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ಸಿ ವೆಂಕಟಪ್ಪ ಸಮಿತಿ. ಈ ವೆಂಕಟಪ್ಪ ಸಮಿತಿ ಬಗ್ಗೆ ನೋಡೋದಾದರೆ ಇದು ನೇಮಕವಾಗಿದ್ದು ಸೆಪ್ಟೆಂಬರ್ 1949, ವರದಿಯನ್ನು ಸಲ್ಲಿಸಿದ್ದು 12/6/1950. ಇದರ ಪ್ರಮುಖ ಶಿಫಾರಸುಗಳೇನೆಂದರೆ ಸಮೂಹ ಪಂಚಾಯಿತಿ ಮತ್ತು ಜಿಲ್ಲಾ ಮಂಡಳಿಗಳ ರಚನೆ, ಎರಡನೇದು ತಾಲೂಕು ಮಟ್ಟದಲ್ಲಿ ಸಮನ್ವಯ ಸಮಿತಿಯನ್ನು ರಚನೆ ಮಾಡಬೇಕು ಅಂತ. ನೆಕ್ಸ್ಟ್ 3ನೇ ಪಾಯಿಂಟು ಪಂಚಾಯಿತಿಗಳ ಅಧಿಕಾರಾವಧಿ 4 ವರ್ಷ, ಪಂಚಾಯಿತಿಗಳ ಸದಸ್ಯರಾಗಲು ಕನಿಷ್ಠ 25 ವರ್ಷಗಳಾಗಿರಬೇಕು. ಮತ್ತು ಈ ಸಮಿತಿಯ ವರದಿ ಅನ್ವಯ ಮೈಸೂರು ಗ್ರಾಮ ಪಂಚಾಯತ್ ಮತ್ತು ಜಿಲ್ಲಾ ಈ ಸಮಿತಿಯ ವರದಿ ಅನ್ವಯ ಮೈಸೂರು ಗ್ರಾಮ ಪಂಚಾಯತ್ ಮತ್ತು ಜಿಲ್ಲಾ ಮಂಡಳಿಗಳ ಕಾಯ್ದೆ 1952 ಹಾಗೂ ಮೈಸೂರು ಪುರಸಭೆಗಳ ಕಾಯ್ದೆ 1952 ಜಾರಿಯಾಗುವುದು. ಇದಿಷ್ಟು ವೆಂಕಟಪ್ಪ ಸಮಿತಿಯ ಶಿಫಾರಸುಗಳು. ನೆಕ್ಸ್ಟ್ ಪ್ರಶ್ನೆ, PDO ಹುದ್ದೆ ಪ್ರಾರಂಭವಾದದ್ದು ಯಾವಾಗ? ಇಲ್ಲಿ ಆಪ್ಷನ್ ಕೂಡ ಇದೆ. ಇದಕ್ಕೆ ಆನ್ಸರ್ ನೀವು ಕಮೆಂಟ್ ಮಾಡಿ. ಸರಿ ಇದ್ರೆ ನಾನು ನಿಮಗೆ ರಿಪ್ಲೈ ಕೊಡ್ತೀನಿ. ಈ ವಿಡಿಯೋದಲ್ಲಿ ಹೇಳಲಾದ ಎಲ್ಲ ಕ್ವಶನ್ಗಳು ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು. ಯಾಕಂದರೆ ಗ್ರೂಪ್ ಸಿ ಎಕ್ಸಾಮ್ಗಳಿಗೆ ಬೇಸಿಕ್ ಆಗಿರುವಂಥ ಕ್ವಶನ್ಗಳನ್ನು ಹೆಚ್ಚಾಗಿ ಕೇಳ್ತಾರೆ. ಹಿಂದಿನ ವಿಡಿಯೋದಲ್ಲೂ ಕೂಡ ನಾನು ಸಹಕಾರಿ ಸಂಸ್ಥೆಗಳ ಬಗ್ಗೆ ವಿಡಿಯೋನ ಮಾಡಿದ್ದೆ. ಆ ವಿಡಿಯೋನ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಆ ವಿಡಿಯೋನ ನೀವು ನೋಡಿಲ್ಲ ಅಂದರೆ ಹೋಗಿ ನೋಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ. ಹಾಗೂ ಈ ಪಂಚಾಯತ್ ರಾಜ್ನ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.